ತೀವ್ರ ಒತ್ತಡಕ್ಕೆ ಕೊನೆಗೂ ರಾಜ್ಯ ಸರ್ಕಾರ ಮಣಿತಾ ಇದೆ. ಜಾತಿ ಗಣತಿ ನಮೂನೆಯಿಂದ ಹಿಂದೂ ಕ್ರಿಶ್ಚಿಯನ್ ಅನ್ನುವಂತಹ ಕೋಡ್ಗೆ ಕೋಕ್ ಕೊಡಲಾಗಿದೆ. ವಿಪರೀತವಾಗಿ ಆಕ್ಷೇಪಗಳು ವ್ಯಕ್ತವಾಗಿತ್ತು. ಕ್ರಿಶ್ಚಿಯನ್ ಅಂತ ಆದ್ಮೇಲೆ ಅದರಲ್ಲಿ ಹೊಸ ಉಪಜಾತಿಗಳನ್ನ ಸೃಷ್ಟಿ ಮಾಡುವಂತಹ ಹುನ್ನಾರ ಯಾಕೆ ಅಂತ ಈಗ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಕಾಲಮ್ ಅನ್ನು ತೆಗೆದಿದ್ದೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಫೈನಲಿ ರಾಜ್ಯದ ಜನರ ಭಾವನೆಗಳು ಏನು ಅನ್ನೋದು ಅರ್ಥ ಆಗಿದೆ. ವಿರೋಧ ಪಕ್ಷದ ಒತ್ತಡ ವರ್ಕ್ ಆಗಿದೆ. ಇದರ ಪರಿಣಾಮ ಆ ಕಾಲಮ್ಗಳನ್ನ ಕಿತ್ತೆಸೆಯೋ ಕೆಲಸವನ್ನ ಮಾಡಲಾಗಿದೆ. ಕ್ರಿಶ್ಚಿಯನರಲ್ಲಿ 46 ಉಪಜಾತಿಗಳನ್ನ ಕ್ರಿಯೇಟ್ ಮಾಡಲಾಗಿತ್ತು. ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಜೈನ ಕ್ರಿಶ್ಚಿಯನ್ ಅಂತೆಲ್ಲ ಕ್ರಿಯೇಟ್ ಮಾಡಲಾಗಿತ್ತು. ಇದು ವಿಪರೀತ ಆಕ್ರೋಶ ವ್ಯಕ್ತ ಆಗಿತ್ತು. ಮತಾಂತರಗೊಂಡವರನ್ನ ಅವರ ಧರ್ಮದಿಂದ ಗುರುತಿಸಬೇಕೇ ಹೊರತು ಹಿಂದೂ ಉಪಜಾತಿಗಳಿಂದ ಗುರುತಿಸೋದು, ಪರ್ಯಾಯವಾಗಿ ಕ್ರಿಶ್ಚಿಯನರಲ್ಲಿ ಜಾತಿ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಮೀಸಲಾತಿ ಕೊಟ್ಟು ಪರ್ಯಾಯವಾಗಿ ಹಿಂದೂ ಜಾತಿ ವ್ಯವಸ್ಥೆಗೆ ಅವ್ರನ್ನ ತಂದು ನಿಲ್ಲಿಸೋದ ಹುನ್ನಾರ ಅನ್ನೋ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿತ್ತು. ಈಗ 33 ಕ್ರಿಶ್ಚಿಯನ್ ಉಪಜಾತಿಗಳಿಗೆ ಕೋಕ್ ಕೊಡೋ ಕೆಲಸವನ್ನ ಮಾಡಲಾಗ್ತದೆ. ಅಂದ್ರೆ ಅದನ್ನ ಆ ಕಾಲಮ್ನಿಂದ ಕಿತ್ತೆಸೆಯೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಪುಸ್ತಕಗಳು ರೆಡಿಯಾಗಿ ಶಿಕ್ಷಕರಿಗೆಲ್ಲ ಹಂಚಾಗಿದೆ. ಅದನ್ನೆಲ್ಲ ಹೇಗೆ ರಿವ್ಯಾಂಪ್ ಮಾಡ್ತಾರೆ ಒಂದೇ ದಿನದಲ್ಲಿ? ಇವತ್ತು ಸಂಡೇ ಬೇರೆ, ಈ ಡಿಸಿಷನ್ ಬಂದು ಅದು ಕಾರ್ಯವ್ಯಾಪ್ತಿಗೆ ಬರೋದು ಹೇಗೆ, ಅಥವಾ ಮೌಖಿಕವಾಗಿ ಏನಾದರೂ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾರಾ? ಇದ್ರ ಬಗ್ಗೆ ಕ್ಲಾರಿಟಿ ನಮ್ಗೆ ಇನ್ನೂ ಬೇಕಾಗಿದೆ. 33 ಕ್ರಿಶ್ಚಿಯನರಲ್ಲಿ ಸೇರಿಕೊಂಡಂತಹ ಹಿಂದೂ ಹೆಸರಿನ ಉಪಜಾತಿಗಳನ್ನ ತೆಗೆಯೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಅದರ ಮಾಹಿತಿಯನ್ನ ಇವರೇ ಕೊಟ್ಟಿದ್ರು. ನೋಡಿ, ಪ್ರಶ್ನೆ ಇದಿಷ್ಟೇ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೆಂಗ್ ಒಪ್ಕೊಳಕ್ಕಾಗತ್ತೆ? ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಆತನಿಗೆ ಜಾತಿ ವ್ಯವಸ್ಥೆ ಇಷ್ಟ ಇಲ್ಲ ಅಂತಾನೆ ಮತಾಂತರ ಆಗಿದ್ದು. ಅದಾದ್ಮೇಲೆ ಅಲ್ಲೂ ಹಿಂದೆ ಜಾತಿ ಬರುತ್ತೆ ಅಂದ್ರೆ ಏನ್ ಅರ್ಥ ಏನು? ಉದ್ದೇಶ ಏನು? ಈ ಡೇಟಾ ಕಲೆಕ್ಟ್ ಮಾಡೋದ್ರ ಉದ್ದೇಶ ಏನು? ಈ ಪ್ರಶ್ನೆ ಎಷ್ಟೇ ಕೇಳಿದ್ರು ಉತ್ತರ ಕೊಡೋದಕ್ಕೆ ಯಾರಿಗೂ ಆಗಿರ್ಲಿಲ್ಲ. ಇನ್ಫ್ಯಾಕ್ಟ್ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ವಿರೋಧ ಇದ್ದಿದ್ದೆ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಅನೇಕ ಸಚಿವರದ್ದು. ಮೊನ್ನೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನ ತರಾಟೆಗೆ ತೆಗೆದುಕೊಳ್ಳೋ ಕೆಲಸವನ್ನು ಕೂಡ ಮಾಡಿದ್ರು. ಬೇಕಾದಂಗೆ ಯಾರು ಹೆಂಗ್ ಬೇಕಾದ್ರೂ ಡೇಟಾ ಎಂಟ್ರಿ ಆದ್ರೆ ಕರೆಕ್ಟಾಗಿ ಮೀಸಲಾತಿಗಳ ವರ್ಗೀಕರಣ ಆಗುತ್ತಾ? ಕರೆಕ್ಟಾಗಿ ಲಾಭ ಆಗುತ್ತಾ? ಸಮೀಕ್ಷೆ ನಡೆಸೋ ಉದ್ದೇಶ ಏನು? ಕಾಂತರಾಜು ವರದಿ ಆಯೋಗದ ವರದಿ ಸರಿ ಇಲ್ಲ ಅಂತ ತಾನೇ ಇನ್ನೊಂದು ವರದಿ ಮಾಡ್ತಿರೋದು, ರೆಡಿ ಮಾಡ್ಕೊಳ್ತಾ ಇರೋದು. ಅದರಲ್ಲೂ ಹಿಂಗೆ ಆಕ್ಷೇಪಗಳಿದ್ರೆ ಏನ್ ಅರ್ಥ ಅಂತ ಪ್ರಶ್ನೆ ಇತ್ತು. ಈಗ ಫೈನಲಿ 33 ಜಾತಿಗಳನ್ನ ಪಟ್ಟಿಯಿಂದ ನಾವು ತೆಗಿತಾ ಇದ್ದೀವಿ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಟೋಟಲ್ ಆಗಿ 46 ಉಪಜಾತಿಗಳ ಬಗ್ಗೆ ಆಕ್ಷೇಪ ಇದ್ದಿದ್ದು, ಅದರಲ್ಲಿ 33ನ್ನೇನೋ ತೆಗಿತಾರಂತೆ ವಿತ್ ಇಮಿಡಿಯೇಟ್ ಎಫೆಕ್ಟ್. ಬಟ್ ಒಂದೇ ದಿನ ಇರೋದು. ಈ ಒಂದು ದಿನದಲ್ಲಿ ನಾಳೆಯಿಂದ ಸರ್ವೆಗೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತಾ ಅನ್ನೋದು ಪ್ರಶ್ನೆ. ಆಮೇಲೆ ಇದು ಕೇವಲ ಕ್ರಿಶ್ಚಿಯನ್ ಕೋಡ್ ಬಿಲ್ ನಲ್ಲಿ ಮಾತ್ರ ಇರುತ್ತೆ ಅಥವಾ ಮುಸ್ಲಿಮರಲ್ಲೂ ಕೂಡ ಅಲ್ಲಿ ಬ್ರಾಹ್ಮಣ ಮುಸ್ಲಿಂ ಅಂತೆ, ಅದೇನೋ ಮುಜಾಫರ ಬ್ರಾಹ್ಮಣ ಮುಸ್ಲಿಂ ಅಂತೆ ಅಂತ ಏನೇನೋ ಇತ್ತು. ಇದು ನಮಗೆ ಗೊತ್ತಾಗಿದೆ ದಿನೇಶ್ ಗುಂಡೂರಾವ್ ಅವರು ನೆನೆ ಪತ್ರ ಬರೆದಾಗ ಹಿಂಗೂ ಒಂದಿತ್ತ ಅಂತ.